Hello friends, welcome to Smile Talk Paramedical ಚಾನಲ್. ಸೊ ಫ್ರೆಂಡ್ಸ್, BSc ನರ್ಸಿಂಗ್ ಕರ್ನಾಟಕದಲ್ಲಿ ನೀವು ಅಡ್ಮಿಷನ್ ತೊಗೋಬೇಕು, PUC ಸೈನ್ಸ್ ಪಾಸ್ ಆಗಿದೆ, BSc ನರ್ಸಿಂಗ್ ಮಾಡಬೇಕು ಅಂತ ಬಯಸುವಂತಹ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಕ್ವಶನ್ಸ್ಗಳು ಇರ್ತವೆ. ನೀವು ನನಗೆ ಕಾಮೆಂಟ್ಸ್ ಹಾಕಿದರೆ ಅದಕ್ಕೆ ಉತ್ತರವನ್ನು ಕೂಡ ವಿಡಿಯೋ ಮುಖಾಂತರ ನಾನು ಪ್ರತಿ ಸಲ ಕೂಡ ಶೇರ್ ಮಾಡ್ತೇನೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತಾ ಇರೋದೇನೆಂದರೆ, ನೀವೇನಾದರೂ KCET ಬರೆದಿಲ್ಲ, ನಾವು KCET ಅಪ್ಲಿಕೇಶನ್ ಹಾಕಿಲ್ಲ, ನಮಗೆ ಏನಾದರೂ ಗೋರ್ಮೆಂಟ್ ಸೀಟ್ ಪಡ್ಕೊಳ್ಬೋದಾ ಅಂತ ನೀವು ಬಯಸಿದರೆ, ಸೊ ಆ ರೀತಿಯಾಗಿ ಬರೋದಿಲ್ಲ. ನೀವು ಗೋರ್ಮೆಂಟ್ ಕಾಲೇಜನ್ನು ಪಡ್ಕೋಬೇಕು ಅಂತಂದರೆ ನೀವು ಕಂಪಲ್ಸರಿಯಾಗಿ KCET ಎಕ್ಸಾಮನ್ನು ಬರೆದಿರಲೇಬೇಕು. ಕರ್ನಾಟಕದಲ್ಲಿ KE ಮುಖಾಂತರ ಎಕ್ಸಾಮನ್ನ ಬರೆದಿರಲೇಬೇಕು. ಮತ್ತು ಹಾಗಾದರೆ ನಾವು ವಿತೌಟ್ KCET BSc ನರ್ಸಿಂಗ್ ಜಾಯಿನ್ ಆಗಬಹುದಾ? ಎಸ್, ಆಗಬಹುದು. ಬಟ್ ಒಂದು ಕಂಡೀಷನ್ ಅಂದರೆ, ರೂಲ್ಸ್ ಪ್ರಕಾರ ಏನಂದರೆ KCET ನೀವು ಕಂಪಲ್ಸರಿ ಅಟೆಂಡರ್ ಮಾಡಿರಲೇಬೇಕು, ಕಂಡೀಷನ್ ಇದೆ. ಆದರೆ ಒಂದಷ್ಟು ಕಾಲೇಜುಗಳು, ಕರ್ನಾಟಕದಲ್ಲಿ ಒಂದಷ್ಟು ಕಾಲೇಜುಗಳು ವಿತೌಟ್ CET ಇಲ್ಲದೇ KCET ಎಕ್ಸಾಮ್ ಬರೆದೇ ನಿಮ್ಗಳಿಗೆ ಮ್ಯಾನೇಜ್ಮೆಂಟ್ ಸೀಟ್ ಅಡಿಯಲ್ಲಿ ಅಡ್ಮಿಷನನ್ನು ತೊಗೊತಾ ಇದ್ದಾರೆ. ಅದು ಮ್ಯಾನೇಜ್ಮೆಂಟ್ ಸೀಟ್ಗಳ ಅಡಿಯಲ್ಲಿ ತೊಗೊತಾ ಇರುವಂಥದ್ದು ಒಂದಷ್ಟು ಕಾಲೇಜುಗಳಿಗೆ ನೀವು ಹೋಗಿ ಮಾಹಿತಿಯನ್ನು ಕೇಳಬೇಕಾಗತ್ತೆ. ಆದರೆ ಕಂಪಲ್ಸರಿ ಇರುವಂಥದ್ದು KCET. ನೀವು ಕರ್ನಾಟಕದಲ್ಲಿ ಮ್ಯಾನೇಜ್ಮೆಂಟರ್ ತಗೋರಿ, ಗೋರ್ಮೆಂಟರ್ ತಗೋರಿ, ಆದರೆ KCET ಕಂಪಲ್ಸರಿ ಇದೆ. ಆದರೆ ಒಂದಷ್ಟು ಕಾಲೇಜುಗಳು ಮಾತ್ರ ಆಫರ್ ಮಾಡ್ತಿರುವಂಥದ್ದು ವಿತೌಟ್ KCET ಅಡ್ಮಿಷನ್ಗಳನ್ನು ಕೊಡ್ತಾ ಇದ್ದಾರೆ.